ನಿನ್ನೆ ಇನ್ಸಿಡೆಂಟ್ ಬಗ್ಗೆ ನಿನ್ನೆ ಸಂಜೆ ಸುಮಾರು 8:30 ಗಂಟೆ ಸಮಯದಲ್ಲಿ ಒಂದು ಅನಿರೀಕ್ಷಿತವಾದಂಥ ಘಟನೆ, ಆಕ್ಸಿಡೆಂಟಲ್ ಇನ್ಸಿಡೆಂಟ್ ಆಯಿತು. ಲಾಸ್ಟಾಗಿ ಬಲೂನಿಂಗ್ ಲಾಸ್ಟಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದವನು ಮರಣ ಆಗಿದ್ದಾನೆ. ಇನ್ನೂ ಇಬ್ಬರು ಸೀರಿಯಸ್ ಆಗಿದ್ದಾರೆ. ಒಬ್ಬರು ನಂಜನಗೂಡವರು, ಲಕ್ಷ್ಮಿ ಮಂಜುಳಾ ಅಂತ ಬೆಂಗಳೂರವರು, ಮಂಡ್ಯದಿಂದ ಹೋಗಿ ಅಲ್ಲಿ ಅವ್ರ ಗಂಡ ಆಟೋ ಓಡಿಸ್ಕೊಂಡಿದ್ದಾರೆ. ಇನ್ನೊಬ್ಬ ರಾಣೆಬೆನ್ನವರು ಸ್ವಲ್ಪ ಕಾಲು ಕೈ ಸ್ವಲ್ಪ ಪೆಟ್ಟಾಗಿದೆ. ಸೊ ಇಬ್ಬರ ಸ್ಥಿತಿ ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಇದೆ. ಇದು ಒಂದು ಆಕ್ಸಿಡೆಂಟಲ್ ಇನ್ಸಿಡೆಂಟ್, ಅನಿರೀಕ್ಷಿತ ಘಟನೆ. ಸೀಸನಲ್ ವ್ಯಾಪಾರ ಮಾಡ್ತಾರಲ್ಲ ಅವರು ಕಾಲಕ್ಕೆ ಐಸ್ ಕ್ಯಾಂಡಿ ಮಾಡೋದು, ಇಲ್ಲಿ ಬಲೂನ್ ಮಾಡೋದು. ಆ ಬಲೂನ್ ಅವರೇ ತಯಾರು ಮಾಡಿಸ್ಕೊಳ್ತು, ಹೀಲಿಯಮ್ ಹಾಕ್ಕೊಂಡು ತಯಾರು ಮಾಡಿಕೊಂಡು ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು. ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ, ಹೀಟಾಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ. ಎಕ್ಸ್ಪ್ಲೋಸಲ್ಲಿ ಒಬ್ಬ ಅವರು ಸತ್ತೋಗಿದ್ದಾನೆ. ಅವ್ರು UP ಅವನು ವ್ಯಾಪಾರ ಮಾಡ್ತಿದ್ದವನು. ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ. ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಇದೆ. ಸೊ ಇಟ್ ಇಸ್ ಎನ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್. ನಿನ್ನೆ ಕೂಡ ಕ್ರಿಸ್ಮಸ್ ಕೂಡ ಇತ್ತು, ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದರು. ಅದೊಂದು ದೊಡ್ಡ ಅವಘಡ ತಪ್ಪಿದೆ. ಬಹುತೇಕ ಅವರೆಲ್ಲ ಪ್ರವಾಸಿಗರು ಮೈಸೂರಿಗೆ ಪ್ರವಾಸನೇ ಬಂದವರು. ಅವ್ರು ಲಕ್ಕಿಲಿ ನೀವು ಹೇಳ್ದಂಗೆ ದೊಡ್ಡ ಅನಾಹುತ ತಪ್ಪಿದೆ. ಬಟ್ ಅನ್ಫಾರ್ಚುನೇಟ್ ಜೀವ ಹೋಯ್ತಲ್ಲ, ಇನ್ನಿಬ್ಬರು ಕ್ರಿಟಿಕಲ್ ಆಗಿದೆ. ಲೈಫ್ ಈಸ್ ವೆರಿ ವ್ಯಾಲ್ಯೂಬಲ್, ಹ್ಯೂಮನ್ ಲೈಫ್ ಇಸ್ ವೆರಿ ಇಲ್ಲ. ಅವನು ಸೀಸನಲ್ ಬಿಸ್ನೆಸ್ ಮ್ಯಾನ್. ಅವನು ಐಸ್ ಕ್ಯಾಂಡಿ ಮಾಡ್ತಿದ್ದ, UPಯಿಂದ ಬಂದು. ಈ ಥರ ಮೈಸೂರಲ್ಲಿ ಸುಮಾರು 1,000 ಜನ ಬಂದು ವ್ಯಾಪಾರ ಮಾಡೋರಿದ್ದಾರೆ ಸೀಸನಲ್. ಅವರು ಯಾವುದೇ ಅಪಾಯಕಾದಂಥ ರಾಸಾಯನಿಕ ವಸ್ತುಗಳನ್ನು ಬಳಸಲಿಕ್ಕೆ ಅವಕಾಶ ಕೊಡಲ್ಲ. ಯಾವುದೇ ಅಪಾಯಕಾರಿ ರಾಸಾಯನಿಕ ವಸ್ತು ಬಳಕೆ ಅಪಾಯ ಕೊಡೋದಿಲ್ಲ. ಈಗ ಮಾಡಿರ್ತಕ್ಕಂಥದ್ದು ಅವರೇ ಮಾಡೋದ್ರಿಂದ ಎಲ್ಲಿಂದ ತಂದಿಲ್ಲ, ಅವರೇ ಮಾಡ್ತಾಯಿದ್ರು, ಅವ್ರು ಮಾಡ್ಕೊಂಡು ಹೋಗ್ತಾಯಿದ್ರು. ಈ ರೀತಿ ಆಗಿರಲಿಲ್ಲ. ಸೊ ಅನ್ಫಾರ್ಚುನೇಟ್ ಇಸ್ ಹ್ಯಾಪೆಂಡ್. ಅದನ್ನು ನೋಡಿ ಮುಂದೆ ಆ ಥರ ಇನ್ನೂ ಡೀಟೇಲ್ ಸ್ಟಡಿ ಮಾಡಿಕೊಂಡು ಅದಕ್ಕೆ ಆಗಿರೋ ಜನಗಳ ರಕ್ಷಣೆ ಮಾಡಬೇಕಲ್ಲ. ಚಿಕಿತ್ಸೆ ಇಲ್ಲೇ ಎಲ್ಲ ಮೇಜರ್ ಆಪ್ರೇಷನ್ಸ್ ಆಗಿದ್ದಾವೆ. ನಮ್ಮ ಡಾಕ್ಟರ್ಸು KR ಹಾಸ್ಪಿಟಲಲ್ಲಿ ಎಫಿಷಿಯೆಂಟ್ ಡಾಕ್ಟರ್ಸ್ ಇದ್ದಾರೆ, ಹೈಲಿ ಎಫಿಷಿಯೆಂಟ್ಸ್ ಇದ್ದಾರೆ. ಅವರೆಲ್ಲ ಮಾಡಿದ ಸರ್ಜನ್ಸ್ ಇದ್ದಾರೆ. ಇವು ಕ್ರಿಟಿಕಲ್ ಇದೆ. ಇಬ್ಬರು ಲಕ್ಷ್ಮೀ ಮಂಜುಳಾ ಇಬ್ಬರದು ಕ್ರಿಟಿಕಲ್ ಇದೆ. ಇಲ್ಲ, ಅವ್ರಿಗೆ ಅದನ್ನು ಈ ಪೌಡ್ರ್ ಮಿಕ್ಸ್ ಮಾಡಿ ಕೆಮಿಕಲ್ ಅವರೇ ಮಾಡ್ಕೊತಾರೆ. ಸೋಡಿಯಂನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಮೈಸೂರಲ್ಲಿ ವ್ಯಾಪಾರ ಮಾಡ್ತಿರೋರು, ಐಸ್ ಕ್ಯಾಂಡಿ ಮಾಡ್ತಿದ್ರು. ಸೀಸನಲ್ ಯಾವ ಈಗ ಬೇಸಿಗೆ ಟೈಮಲ್ಲಿ ನಾವು ಸ್ಕೂಲಲ್ಲಿ ಹೋದಾಗ ಐಸ್ ಕ್ಯಾಂಡಿ ಚಿಪ್ತೀವಲ್ಲ ಬಿಟ್ಕೊಂಡು ಅದು ಮಾಡ್ತಿದ್ರು. ಅದು ಇದರ ಪರಿಣಾಮಗಳು ಈಗ ಆಗ್ತವೆ ಅನ್ನೋದು ಅದು ತುಂಬ ಲೈಟ್ ಅಲ್ಲ, ವೆರಿ ರೇರ್. ಇಟ್ಸ್ ಹ್ಯಾಪೆಂಡ್ ಅನ್ಫಾರ್ಚುನೇಟ್. ಅವ್ರು ಡೆಫಿನೆಟ್ಲಿ ಸ್ವಲ್ಪ ಕಾಶಿಯಸ್ ಆಗಿರ್ಬೇಕು. ಇಲ್ಲ ಯಾರೂ ಇಲ್ಲ. ಅವನು ವ್ಯಾಪಾರಸ್ಥ ಇಲ್ಲ. ಅವ್ರ ಕುಟುಂಬ ಇಬ್ಬರು ಇದ್ದರು, ಬಟ್ ಅವ್ರ ವ್ಯಾಪಾರ ಇದು ಬೇರೆ ಇನ್ನೇನಿಲ್ಲ. ಅದು ರೋಟೀನ್. ಅದು ಅವ್ರು ಏನಾದ್ರು ಘಟನೆಗಳಾದಾಗ ದೇ ವಿಲ್ ಬಿ ಕಾಶಿಯಸ್ ಟು ನೋ ಥಿಂಗ್ಸ್ ಆ್ಯಂಡ್ ಆ್ಯಕ್ಟ್ ಅಕಾರ್ಡಿಂಗ್ಲಿ. ಸಿನ್ಸ್ ದೇರ್ ಇಸ್ ನಥಿಂಗ್ ಹಿಯರ್, ಅವರೆಲ್ಲ ಇನ್ಫಾರ್ಮೇಷನ್ ತಗೊಳ್ತಾರೆ, ನಾವು ಕೇಳ್ತಾರೆ. ಮಾಡ್ಬೋದು ನನಗೆ ಗೊತ್ತಿಲ್ಲ ಅದು, ಬಟ್ ಮಾಡ್ಬೋದು. ನಥಿಂಗ್ ರಾಂಗ್. ಆ ಥರದ ಸೀರಿಯಸ್ ಈ ಥರ ಇನ್ನು ಘಟನೆಯನ್ನು ಸದ್ಯಕ್ಕೆ ಆ ಥರ ಏನು ಕಂಡು ಬರೋಲ್ಲ. ಬಟ್ ಅದು ಬರ್ಬೋದು ಅವರು. ನಥಿಂಗ್ ರಾಂಗ್. ಇವರು ಖರ್ಚು ವೆಚ್ಚ ಎಲ್ಲ ಸರ್ಕಾರ ಮಾಡ್ತೀವಿ. ಆಮೇಲೆ ಮುಖ್ಯಮಂತ್ರಿಗಳು ಹೇಳಿದ್ರು ನೋಡಿ, ಆಮೇಲೆ ಎಲ್ಲ ಇದ್ದರೆ ಪರಿಹಾರ ಘೋಷಣೆ ಮಾಡೋಣ ಅಂತ. ನಾನು ದಾವಣಗೆರೆಗೆ ಹೋಗ್ಬೇಕಾಯ್ತು, ಮುಖ್ಯಮಂತ್ರಿಗಳ ಸೂಚನೆ ಮಾಡಿ ಮೈಸೂರು ಈ ಥರ ಆಗಿದೆ, ಇಮಿಡಿಯೇಟಾಗಿ ನೀನು ಹೋಗುವಂತ ಬೆಳಗ್ಗೆ ಹೇಳಿದ್ರು. ಸೊ ಖರ್ಚು ವೆಚ್ಚ ಎಲ್ಲ ಸರ್ಕಾರ